ರೈತನೇ ಅಲ್ಲಿಗೆ ರೈತನೇ ವಿಜ್ಞಾನಿ ಆಗ್ಬೋದಲ್ಲ. ಅಲ್ಲ ಈಗ ಹೇಳ್ತಾ ಏನ್ ಮಾತಾಡಕ್ಕೂ ನೀವು ಮಾತಾಡಬೇಡಿ ಅಂತ ಹೇಳಿದ್ರೆ ಬೇಡ ಮೇಡಮ್. ನಾವ್ ಮಾತಾಡೋದೇ ಬೇಡ. ನನ್ನ ಜಾಸ್ತಿ ನಾವ್ ಮಾತಾಡೋದೇ ಬೇಡ. ಅಲ್ಲ 15 ದಿನ ಆಯ್ತು ನಾವು ಲೆಟರ್ ಕೊಟ್ಟು 15 ದಿನ ಆದ್ಮೇಲೆ ಬಂದಿದ್ದು ಫಸ್ಟ್ ಬಂದಿದ್ದು ಗೊತ್ತಾಗ್ತದಲ್ಲ ನಿಮ್ಗೂನು. ಏನ್ ಪ್ರೊಸೀಜರ್ ಅಲ್ಲ ಪ್ರೊಸೀಜರ್ ಅಂತೇಳಿ ಏಕೈಕ ನನ್ನ ತಲೆ ಮೇಲೆ ಹೋಗಿರೋದು ಮೇಡಮ್. ಪ್ರತಿಯೊಂದು ಹೌದು ಮೇಡಮ್. ಪ್ರತಿಯೊಂದು ಕ್ವಶನ್ ಮಾಡಿದಾನೆ. ರೈತರಿಗೆ ನ್ಯಾಯ ಸಿಗ್ಬೇಕು. ಸಿಸ್ಟಮ್ ಅಂತ ಹೇಳಿದ್ರೆ ಆಯ್ತು. ಸಿಸ್ಟಮ್ ಅಂತ ಹೇಳಿದ್ಮೇಲೆ ಕೋಲಾರ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೊಡ್ತೀರಾ ನೀವು ಬೀಜ ನರ್ಸರಿಗಳು ವಿಸಿಟ್ ಮಾಡ್ಲಿ ಬಿಡಿ ವಿಜ್ಞಾನಿಗಳು. ಅವಾಗ್ಲೇ ಕೊಟ್ಬಿಟ್ರೆ ಸಾಪತ್ತಿರಲ್ಲ ನಮ್ಗೆ. ಏನ್ ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಡ ಅಂತ ಹೇಳಿದ್ರೆ ನಾವು ಬಾಯಿ ಮುಚ್ಕೊಂಡು ಹಾಕಿಲ್ಲ ಮೇಡಮ್. ಎಲ್ಲಿ ಹೇಳ್ತಾರೆ ಆಯ್ತು. ಇವಾಗ ತೋಟ ಹೋಗಿದೆ, ತೋಟಕ್ಕೆ ನಾವು ನಿಮ್ಗೆ ಲೆಟರ್ ಬರೀಬೋದಲ್ಲ ನರ್ಸರಿ ವಿಸಿಟ್ ಮಾಡಿ ಅಂತೇಳಿ. ಒಂದೇ ಸರಿನಾ ಹಾರ್ವೆಸ್ಟ್ ಮಾಡಿದ್ದು ಒಂದೇ ಸರಿ ಹಂಗಲ್ಲ ಮೇಡಮ್. ನಾವೇನೋ ಕೋಪ ಮಾಡ್ಕೊಂತಲ್ಲ, ನೋವು ಅಷ್ಟಿರ್ತದೆ ನಮ್ಗೆ. ಇವ್ರು ಏನಾದ್ರು ಬಿಟ್ಟಿದ್ದು ಇನ್ಫಾರ್ಮೇಶನ್ ಏನಿದೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತಾ ಅದನ್ನ ಅವ್ರು ತೆಲುಗಲ್ಲಿ ಮಾತಾಡೋದು, ಕನ್ನಡ ಅರ್ಥ ಆಗಲ್ಲ. ತೆಲುಗುಲ ಅಡಗ್ತೆ ತೆಲುಗುಲ ಶಬ್ದಾರ వాళ్ళు. ಇನ್ನು ಉಳ್ದಿದ್ ಹೋಗ್ಲಿ. ಇಷ್ಟು ದಿವಸ ಮಾಡಿದ್ರಲ್ಲಿ ಏನಾದ್ರು ಬಿಟ್ಟಿದ್ರೆ ಅದನ್ನ ಹೇಳಿ. ಈಗ ನಾವ್ ನೋಡಿದ್ರೆ ನಮಗೂ ಗೊತ್ತಾಗುತ್ತೆ. ನಿಮ್ಮ ಅನುಭವ ನಾವು ಕೇಳ್ತಾ ಇರೋದು. ಹೇಳಿ ಇಷ್ಟು ವರ್ಷದಲ್ಲಿ ಮಾಡಿದಿರಲ್ವಾ ಇಷ್ಟು ದಿವಸ ಇವ್ರು ಹೇಳಿದ್ರಲ್ವಾ ಇಷ್ಟೊತ್ತು ಅದ್ರಲ್ಲಿ ಏನಾದ್ರು ನಿಮ್ ಮಗ ಬಿಟ್ಟಿದ್ರೆ ಇನ್ಫಾರ್ಮೇಶನ್ ಅದನ್ನ ನೀವು ಹೇಳಿ. అర్థం అయితలా అవరేలి అర్థమైనా వాళ్ళు మిస్టేక్ కాదు అది వాడు చెప్పినట్లే ఇంకా మిగిలింది ఏమైనా ఉంటే చెప్పండి. కానీ ఈ రోగం ఈ వరకు మేము 30 ఏళ్ళ సర్వీస్ లో చూసండి. ఈ కింద ముద్దు రోగం వచ్చింది. ఏమో వైరస్ వస్తుంది పంట కాలేదు ఎండకి అనే మాట మీద మనము పంటలు బాగా చేయాలని మందులు కొడతాము, ఎరువులు ఇడుస్తాము, నీళ్ళు ఇడుస్తాము. ఏమి వైరస్ రాకుండా. ఇట్లా ముడ్డు రోగం రాకుండా ఎప్పుడు మనం చేసి ఉండలేదు, ఇట్లా అయ్యి ఉండలేదు. 30 ఏళ్ళు ఇంకా నేను టమాటా నాటుతాను. ಬೇರೆ ತೋಟಗಳು ಏನಾದ್ರು ಇದಾವೇನಪ್ಪ ನೀನ್ ತಂದಿದ್ಯಲ್ಲ? మనకు తెలిసిన తోటలు వచ్చింది మేడం. ఇట్లా ಇಲ್ಲೇ ಸುತ್ತಮುತ್ತ ఆడ వన్గాన్పల్లి ఇదే వెరైటీ ಅದಕ್ಕೆ మేము పూడ్చినప్పుడే వాళ్ళు పూడ్చింది ఇదే మాదిరి. చూడాలంటే కూడా చూస్తారు. వాళ్ళు 10,000 ಇಬ್ಬರು ಕೊಟ್ಟಿರೋದು ಇಬ್ಬರದು ಹಿಂಗೆ ಇದೆಯಾ? ಎರಡು ಬೇಕಂಗ್ಲನ್ನ ಅವ್ರದ್ದು ಹಿಂಗೆ ಬಂದಿದ್ಯಾ? ಹೋಗಿದ್ರ వాళ్ళు తోటలో ఇళ్ళ కోసి అంత కడుక్కోవాలి చెడిపోతుందని